13ನೇ ವಚನದಿಂದ 16ನೇ ವಚನ ತನಕ. ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಏಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಏಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತು. ಆಗ ಯೆಹೋವನು ಅವನಿಗೆ, ಯಾಕೆ ಕೋಪಿಸಿಕೊಂಡಿದ್ದೀನಿ? ನಿನ್ನ ತಲೆ ಯಾಕೆ ಬೊಗ್ಗಿತು? ಒಳ್ಳೆಯ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುತ್ತಿದ್ದಲ್ವೇ? ಅಲ್ಲದಿದ್ದರೆ ಪಾಪವು ನಿನ್ನ ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು, ನೀನು ಅದನ್ನು ವಶಪಡಿಸಿಕೊಳ್ಳಬೇಕು ಎಂದು ಹೇಳಿದನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಇವತ್ತು ಕ್ರೋರಿ ಟೆನ್ ಬೋಮ್ ಎಂಬುವವರ ಬಗ್ಗೆ ಮಾತನಾಡಲಿಕ್ಕೆ ಇದ್ದೇವೆ, ಮಿಷನರಿ. ಅದಕ್ಕೆ ಮುಂಚಿತವಾಗಿ ದೇವರ ವಾಕ್ಯದ ಭಾಗದಲ್ಲಿ ಕಾಯಿನ ಮತ್ತು ಏಬೇಲ ಇವರ ಬಗ್ಗೆ ನಾವು ನೋಡ್ತೇವೆ. ಕಾಯಿನ, ಏಬೇಲ ಆದಾಮನ ಮಕ್ಕಳಲ್ಲಿ ಪ್ರಥಮರು. ಈ ಎರಡು ಮಕ್ಕಳು ಕಾಯಿನ ಏಬೇಲ, ಕಾಯಿನ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ, ಬೆಳೆ ಬೆಳೀತಿದ್ದ. ಏಬೇಲ ಕುರಿನ ತಗೊಂಡು ಅವನು ಕಾಯ್ತಾ ಇದ್ದ. ಹೀಗಿರುವಂತ ಸಂದರ್ಭದಲ್ಲಿ ಅವರಿಬ್ಬರು ದೇವರಿಗೆ ಕಾಣಿಕೆ ಅರ್ಪಿಸುವಾಗ ಕಾಯಿನ ಹೊಲದ ಬೆಳೆಯಲ್ಲಿ ಕೆಲವನ್ನ ಅರ್ಪಿಸ್ತಾನೆ. ಏಬೇಲ ಚೊಚ್ಚಲು ಕುರಿಯನ್ನ, ಹಿಂಡಿನ ಚೊಚ್ಚಲು ಕುರಿ ಅಂತಂದು ದೇವರಿಗೆ ಹೃದಯಪೂರ್ವಕವಾಗಿ ಅರ್ಪಿಸುವಾಗ ದೇವರು ಏಬೇಲನ ಕಾಣಿಕೆ ಮೆಚ್ಚುತ್ತಾನೆ, ಕಾಯಿನ ಕಾಣಿಕೆ ಮೆಚ್ಚಲಿಲ್ಲ. ಅದರಿಂದ ಕಾಯಿನಿಗೆ ಬಹಳ ಕೋಪ ಆಗ್ತದೆ. ಹೀಗಿರುವಾಗ ಅವನು ದೇವರ ಅವ್ರಿಗೆ ಹೇಳ್ತಾರೆ, ಯಾಕಪ್ಪ ನಿನಗೆ ತಲೆ ಬೊಗ್ಗೈತಿ? ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಿನ್ ತಲೆ ಎತ್ತಲ್ಪಡ್ತಿತ್ತು, ನೀನ್ ಈ ರೀತಿ ಕೆಟ್ಟ ಕೆಲಸ ಮಾಡಿದ್ರೆ ತಲೆ ಬೊಗ್ಬೀಳ್ಪಡ್ತತೆ, ಪಾಪ ನೀನ್ ಹಿಡಿಬೇಕಂತೈತಲ್ಲ ಅಂತ ಹೇಳಿದಾಗ ಸ್ವಲ್ಪ ಆದ್ಮೇಲೆ ಕಾಯಿನ ತಮ್ಮನ್ನ ಕರ್ಕೊಂಡೋಗಿ ಅಡವಿಗೆ ಹೋಗೋಣ ಅಂತ ಹೇಳಿ ಮೋಸದಿಂದ ಅವನ ಮೇಲೆ ಬಿದ್ದು ಕೊಂದ್ಬಿಡ್ತಾನೆ. ಇದೇ ಪ್ರಥಮವಾಗಿ ಮರ್ಡರ್, ಮೊದಲನೇ ಮರ್ಡರ್ ಇದು ಇಡೀ ಲೋಕದಲ್ಲಿ, ಆಯ್ತಾ? ಆಮೇಲೆ ಮುಂದೆ ನಾವು ನೋಡ್ತೀವಿ, ನನ್ನ ತಮ್ಮನ್ ಕೊಂದವ್ರು ಯಾರಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತಾನೆ ದೇವ್ರು ಕೇಳಿದ್ರೆ. ಮತ್ತೆ ಮುಂದೆ ದೇವರು ಅವನ್ಗೆ ನಿನ್ನ ತಮ್ಮ ಸಾಯಿಸೋದ್ರಿಂದ ಭೂಮಿ ಕಡೆಯಿಂದ ನಿನ್ಗೆ ಬೆಳೆ ಕೂಡ ಬೆಳೆಯಲ್ಲ, ನೀನ್ ಬೆಳೆದ್ರೆ ಅಂತ ಅವ್ರಿಗೊಂದು ಶಾಪ ಕೊಡ್ತಾರೆ. ಮತ್ತೆ ಅವನನ್ನ ದೇಶ ಭ್ರಷ್ಟನಾಗ್ಬೇಕು ನೀನು ಅಂತ ಹೇಳ್ಬಿಡ್ತಾರೆ. ಆಗ ಅವನು ಅಲಿತಾ ನನ್ ಕಂಡವ್ರು ಕೊಲ್ತಾರಲ್ಲ, ಏನ್ ಮಾಡೋದು ಅಂದಾಗ ದೇವ್ರು ಅವ್ನು ಕೊಲ್ಬಾರ್ದು ಅಂತ ಹೇಳಿ 7ರಷ್ಟು ಕಾಯಿನ ಕೊಂದವರಿಗೆ ಶಾಪ ಬರುತ್ತೆ ಅಂತ ಹೇಳಿ ಅವನ್ನ ಕಳಿಸ್ಬಿಡ್ತಾರೆ. ಅವನು ನೋದು ಎಂಬ ದೇಶಕ್ಕೆ ಹೋದ ಅಂತ ನೋಡ್ತೀವಿ. ನೋದು ಅಂದ್ರೆ ಅಲದಾಟ. ಅಲಿತಾ ಹಲವಾರಿಯಾಗಿ ಅಲ್ಲಿ ಅವನು ಜೀವನ ಮಾಡ್ಕೊಂಡು ಇದ್ದ ಅಂತ ನಾವು ನೋಡ್ತೀವಿ. ಇಲ್ಲಿ ಕಾಯಿನನ್ನ ಏಬೇಲನನ್ನ ಕಾಯಿನನು ಕೊಂದಂತ ಸಂಗತಿ. ಅವನು ಒಳ್ಳೆ ಕೆಲಸ ಮಾಡಿದ್ರೆ ಅವನ್ಗೆ ಒಂದು ಮರಣನೇ ಬಂದ್ಬಿಡುತ್ತೆ. ಶಿಕ್ಷೆ ಅಲ್ಲ, ಅದು ಮರಣ ಬಂದ್ಬಿಡುತ್ತೆ. ಅದು ಯೇಸು ಸ್ವಾಮಿಯ ಸಲುವಾಗಿನೇ ಅಥವಾ ದೇವರ ಸಲುವಾಗಿನೇ ಅವನ್ಗೆ ದೇವರ ಮೆಚ್ಚುವುದರಿಂದಲೇ ಅವನಿಗೆ ಮರಣ ಬಂದ್ಬಿಡುತ್ತೆ. ಆದ್ರೂ ಕೂಡ ದೇವರು ಅವನಿಗೆ ಮೆಚ್ಚುತ್ತಾರೆ. ಈ ಸಂದರ್ಭದಲ್ಲಿ ಈ ಒಂದು ವಿಷಯವನ್ನು ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಈಗ ನಾವು ಕ್ರೋರಿ ಟೆನ್ ಬೋಮ್ ಎಂಬುವರ ವಿಷಯವನ್ನು ನೋಡೋಣ. ಇವರು 1892ರಿಂದ 1983 1892ರಿಂದ 1983 ಅಲ್ಲಿ ಇವರೆಗೂ ಇವರು ಇರ್ತಾರೆ. ಇವರು ಕ್ರೋರಿ ಟೆನ್ ಬೋಮ್ ಅನ್ನೋರು. ಇವರು ಸುಮಾರು 100 ವರ್ಷಗಳು ಇವರು ಬದುಕಿದ್ದಾರೆ. 90 ವರ್ಷಗಳು. ಇವರು ಏಪ್ರಿಲ್ 15, 1892ರಂದು ನೆದರ್ಲ್ಯಾಂಡ್ನ ಹಾರ್ಲೆಮ್ ನಗರದಲ್ಲಿ ಜನಿಸಿದ್ರು.
ಇವರು ದೇವರಲ್ಲಿ ನಿಷ್ಠೆ, ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದಂಥವ್ರು. 4 ಮಕ್ಕಳಲ್ಲಿ ಕಿರಿಯಳಾಗಿದ್ಲಿ ಈಕಿ. ಈಕೆಯ ತಂದೆ ಕ್ಯಾಸ್ಪರ್ ಟೆನ್ ಬೋಮ್, ತಂದೆ ಹೆಸರು ಕ್ಯಾಸ್ಪರ್ ಟೆನ್ ಬೋಮ್. ಗಡಿಯಾರ ತಯಾರಕರಾಗಿದ್ರು ಇವರು, ಗಡಿಯಾರ, ವಾಚ್. ಇವರ ಕುಟುಂಬ ಹಾರ್ಲೆಮ್ ನಲ್ಲಿ ಒಂದು ಸಣ್ಣ ಗಡಿಯಾರ ಅಂಗಡಿಯನ್ನು ಕೂಡ ಇಟ್ಕೊಂಡಿದ್ರು. ಈ ಬೋಮ್ ಅವರ ಕುಟುಂಬವು ತಮ್ಮ ಕ್ರೈಸ್ತ ನಂಬಿಕೆಗಳಿಗೆ ಆಳವಾಗಿ ಬದ್ಧವಾಗಿತ್ತು. ಅಂದ್ರೆ ತುಂಬಾ ಆಳವಾಗಿ ಇವರು ಈ ಕ್ರೈಸ್ತ ನಂಬಿಕೆ ಬಗ್ಗೆ ಇದ್ರು. ಇವರ ಔದಾರ್ಯಕ್ಕೆ ಹೆಸರುವಾಸಿಯಾಗಿತ್ತು. ಅಂದ್ರೆ ಇವರ ನಂಬಿಕೆ ಹೆಚ್ಚಿದ್ರಿಂದ ಜನರು ಇವ್ರನ್ನ ಬಹಳ ಪ್ರೀತಿಸ್ತಾ ಇದ್ರು ಕೆಲವರು. ಹಾಗೆ ಇವರು ಔದಾರ್ಯ ಅಂದ್ರೆ ಎಲ್ಲಾ ರೀತಿಯಲ್ಲಿ ಒಳ್ಳೆತನ ಮಾಡ್ತಾ ಇದ್ರು. ಕೋರಿ ಅಂತಕ್ಕಂತ ಈ ಒಂದು ಹೆಣ್ಮಗಳು ಸಹಾನುಭೂತಿ ವಾತಾವರಣದಲ್ಲಿ ಬೆಳೆದ್ರು. ಅಲ್ಲಿ ಅವ್ರಿಗೆ ಅಗತ್ಯವಿರೋರಿಗೆ, ವಿಶೇಷವಾಗಿ ಅನ್ಯಾಯದಿಂದ ಬಳಲ್ತಿದ್ದವ್ರಿಗೆ, ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡುವಂಥದ್ದು ಇವ್ರ ಗುಣ. ಇವ್ರ ಮನೆಯಲ್ಲಿ ಅನೇಕ ಆಶ್ರಯ ತಾಣವಾಗಿತ್ತು. ಅನೇಕರು ಇಲ್ಲಿ ಬಂದು ಇವ್ರ ಮನೆಯಲ್ಲಿದ್ದು ಅವ್ರು ವಿಶೇಷವಾಗಿ ಆಶ್ರಯ ಪಡ್ಕೊಳ್ತಾ ಇದ್ರು. ಯುರೋಪ್ನಲ್ಲಿ ಯಹೂದಿಗಳ ಮೇಲೆ ಆ ಸಮಯದಲ್ಲಿ ಬಹಳ ಕಿರುಕುಳ ಶುರುವಾಗಿತ್ತು. ಯಹೂದಿಗಳು ಅಂದ್ರೆ ಆಯ್ತಾ ಇರ್ಲಿಲ್ಲ. 1940ರಲ್ಲಿ ನೆದರ್ಲ್ಯಾಂಡ್ನ ನಾಜಿ ಆಕ್ರಮಣ ಪ್ರಾರಂಭವಾದಾಗ ಯಹೂದಿಗಳನ್ನ ಬಹಳ ತೊಂದರೆಗೆ ಒಳಪಡಿಸ್ತಾ ಇದ್ದಾಗ ಟೆನ್ ಬೋಮ್ ಕುಟುಂಬ ಅಂದ್ರೆ ಇವರ ಅಪ್ಪ ಡಚ್ ಪ್ರತಿರೋಧದಲ್ಲಿ ತೊಡಗಿಸಿಕೊಂಡಿದ್ದರು. ಡಚ್ ಅವರ ಪ್ರತಿರೋಧ ಮಾಡ್ತಾ ಇದ್ರು. ಯಹೂದಿ ಜನರಿಗೆ ಇವರು ತಪ್ಪಿಸ್ಕೊಳ್ಳಿಕ್ಕೆ ಸಹಾಯ ಮಾಡ್ತಾ ಇದ್ರು. ಯಹೂದಿಗಳಿಗೆ ನಾಜಿ ಸೈನಿಕರುಗಳು ಬಹಳಷ್ಟು ತೊಂದರೆ ಕೊಡ್ತಿದ್ದಾಗ ಅವ್ರನ್ನ ತಪ್ಪಿಸ್ಕೊಳ್ಳಿಕ್ಕೆ ಇವ್ರು ಹೆಲ್ಪ್ ಮಾಡ್ತಾ ಇದ್ರು. ತಮ್ಮ ಮನೆಯನ್ನ ಯಹೂದಿಗಳಿಗೆ ಅಡಗುತಾಣವನ್ನಾಗಿ ಪರಿವರ್ತಿಸ್ತಾರೆ. ಯಹೂದ್ಯರುಗಳಿಗೆ ಹಡಗು ತಾಣವಾಗಿ ಪರಿವರ್ತಿಸಿ ಅವ್ರಿಗೆ ಯಾವ ತೊಂದರೆ ಆಗದೆ ಇದ್ದಂಗೆ ನಾಜಿ ಸೈನಿಕರಿಂದ ಇವರು ನೋಡ್ಕೊಳ್ತಾರೆ ಒಂದಷ್ಟು ಜನನ. ಇವ್ರ ಕುಟುಂಬ ಅಪಾಯದಲ್ಲಿದ್ದವರಿಗೆ ಆಹಾರ ಮತ್ತು ಅವ್ರಿಗೆ ಒಂದು ಸುಳ್ಳು ಗುರುತಿನ ಚೀಟಿಗಳನ್ನ ಕೂಡ ಕೊಡ್ತಾ ಇರ್ತಾರೆ. ಅಂದ್ರೆ ನಿಜವಾದಂತ ಅವ್ರನ್ನ ಅಲ್ಲಿ ಇವನ್ ಗುರುತಿನ ಚೀಟಿ ಕೊಟ್ರೇನೆ ಅವರು ಇವ್ರ ಯಹೂದಿಗಳಲ್ಲ ಅಂತ ತಿಳ್ಕೊಂಡು, ಅಥವಾ ಇವರು ಈ ದೇಶದವರು ಅಂತ ತಿಳ್ಕೊಂಡು ಬಿಟ್ಬಿಡ್ತಾ ಇದ್ರು. ಹಾಗಾಗಿ ಅವ್ರನ್ಗೆ ಬದುಕ್ಸೋಕ್ಕೋಸ್ಕರ ಈ ಕಾರ್ಯ ಮಾಡ್ತಾ ಇದ್ರು. 1942ರಲ್ಲಿ ಟೆನ್ ಬೋಮ್ ಕುಟುಂಬ ಏನಾಯ್ತದೆ ಅಂದ್ರೆ ಗೊತ್ತಾಗ್ಬಿಡ್ತದೆ ಸೈನಿಕರುಗಳಿಗೆ, ಇವ್ರು ದ್ರೋಹ ಮಾಡ್ತಾ ಇದ್ದಾರೆ, ನಮ್ಮ ದೇಶ ವಿರೋಧಿಗಳಾಗಿದ್ದಾರೆ ಇವರು ಅಂತ ಹೇಳಿ ಅವರ ಮನೆ ಮೇಲೆ ದಾಳಿ ಮಾಡಿ ಕ್ರೋರಿ ಮತ್ತು ಅವಳ ತಂದೆ, ಅವಳ ಸಹೋದರಿ ಬೆಟ್ಸಿ ಎಲ್ಲರನ್ನ ಕಾನ್ಸಂಟ್ರೇಷನ್ ಕ್ಯಾಂಪ್ ಅಲ್ಲಿಗೆ ತಗೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ಆ ಕ್ಯಾಂಪ್ ಅಲ್ಲಿ ಇಂಥವ್ರಿಗೆಲ್ಲ ಆ ಕ್ಯಾಂಪ್ಗೆ ಹಾಕ್ತಾ ಇರ್ತಾರೆ. ಆಕ್ಚುಲಿ ಆ ಕ್ಯಾಂಪ್ ಅಲ್ಲಿ ಯಾವುದೇ ರೀತಿಯಾದಂತ ಫೆಸಿಲಿಟೀಸ್ಗಳು ಇರಲ್ಲ. ಅಲ್ಲೆಲ್ಲ ಹಿಂಸೆ, ಜೈಲ್ ತರ, ಅದು ಜೈಲ್ಗಿಂತ ಕ್ರೂರ. ಅಲ್ಲಿ ಅವ್ರನ್ನ ಹಾಕಿ ಅಲ್ಲಿ ಅವರ ಕೆಟ್ಟ ಪರಿಸ್ಥಿತಿನ, ಊಟ, ನೀರು, ಅನ್ನ, ಸರಿಯಾದಂತ ಒಂದು ವ್ಯವಸ್ಥೆ ಇಲ್ಲದೆ ಒದ್ಲಾಡುವಂತ ತೊಂದರೆ ಕೊಡೋದಕ್ಕಂತಾನೆ ಅದು ಇಟ್ಟಿದ್ದು ಆ ಕ್ಯಾಂಪ್.
ಆ ಸಂದರ್ಭದಲ್ಲಿ ಆ ಕ್ಯಾಂಪ್ನಲ್ಲಿನೇ ಅವಳ ತಂದೆ ಸಹೋದರಿ ಬೆಟ್ಸಿ ಅಪೌಷ್ಟಿಕತೆ ಒಳಗಾಗ್ತಾರೆ. ಅಪೌಷ್ಟಿಕತೆ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಊಟ ಸರಿ ಇಲ್ಲ ಅಂದ್ರೆ ಅಪೌಷ್ಟಿಕತೆ ಆಗುತ್ತೆ. ಮತ್ತೆ ಅಲ್ಲಿ ಅವರನ್ನ ಬಲವಂತವಾದಂತ ಕೆಲಸಗಳು ಮಾಡಿಸೋದು, ಅವ್ರಿಗೆ ಗೊತ್ತಿಲ್ಲದ ಕೆಲಸ, ಕಠಿಣವಾದ ಕೆಲಸ, ಚಿಕಿತ್ಸೆ ಇಲ್ಲದೆ ಅವ್ರು ಬಳಲ್ತಾರೆ. ಯಾವುದೇ ರೋಗ ಬಂದ್ರು ಅವ್ರಿಗೆ ಔಷಧಿ ಕೊಡಲ್ಲ. ಆದ್ರೆ ಅವರು ನಂಬಿಕೆಯಿಂದ ಬಹಳ ದೃಢವಾಗಿರ್ತಾರೆ. ದೇವ್ರ ಮೇಲಿದ್ದಂತ ನಂಬಿಕೆ ಅವರಿಗೆ ಹೋಗ್ಲಿಲ್ಲ. ಇಷ್ಟೆಲ್ಲ ಕಷ್ಟ ಬಂದ್ರು ದೇವ್ರ ಮೇಲಿದ್ದಂತ ನಂಬಿಕೆ ಅವರಿಗೆ ಹೋಗ್ಲಿಲ್ಲ. ಅತ್ಯಂತ ಕಷ್ಟಕರವಾದ ಸಂದರ್ಭ ಈಗ ಅವರಿಗೆ. ದೇವರ ಸಾನ್ನಿಧ್ಯನೇ ಹುಡುಕ್ತಾ ಇದ್ದಾರೆ. 1944ರಲ್ಲಿ ಅದೇ ಶಿಬಿರದಲ್ಲಿ ನಿಧನರಾಗ್ತಾರೆ. ಯಾರು ನಿಧನರಾಗರು ಅಂತಂದ್ರೆ ಬೆಟ್ಸಿ. ಆಮೇಲೆ ಕ್ರೋರಿ ಮತ್ತು ಅವಳ ತಂದೆ, ಆಯ್ತಾ, ಆವಾಗ ತಂದೆ ಎಲ್ಲ ನಿಧನರಾದಾಗ ಕ್ರೋರಿ ಶಿಬಿರದಿಂದ ಅದ್ಭುತವಾಗಿ ಬಿಡುಗಡೆ ಆಗ್ತಾಳೆ 1900. ಆ ತಂಗಿ ಅವರೆಲ್ಲ ಸತ್ತೋಗ್ಬಿಡ್ತಾರೆ. ಅವಾಗ ಬಹುಶಃ ಸಭಾಪಾಲಕರ ದೋಷದಿಂದಾಗಿ ಅವಳು ನೆದರ್ಲ್ಯಾಂಡ್ಗೆ ಮರಳ್ತಾಳೆ. ಅಲ್ಲಿ ಏನೋ ಪ್ರಾಬ್ಲಮ್ ಆಗಿರುತ್ತೆ ಅವರಿಗೆ ಸಭಾಪಾಲಕರ ಕಡೆಯಿಂದ. ಅಲ್ಲಿ ಅವಳು ಕ್ಷಮೆ ಮತ್ತು ಗುಣಪಡಿಸುವುದಕ್ಕೆ ತನ್ನ ದೇಹವನ್ನು ಪ್ರಾರಂಭಿಸ್ತಾಳೆ. ಮತ್ತೆ ಸೇವೆ ಮಾಡಕ್ಕೆ ಪ್ರಾರಂಭ ಮಾಡ್ತಾಳೆ. ಯುದ್ಧ ಮುಗೀತದೆ. ಯುದ್ಧದ ನಂತರ ಕ್ರೋರಿ ಟೆನ್ ಬೋಮ್ ಅಂತಾರಾಷ್ಟ್ರೀಯವಾಗಿ ಗುರುತಿಸಲ್ಪಟ್ಟು ಭಾಷಣಕಾರರಾಗಿ, ಬರಹಗಾರರಾಗಿ ಅವಳು ಪ್ರಪಂಚದಾದ್ಯಂತ ಪ್ರಯಾಣಿಸಿ ನಂಬಿಕೆ, ಬದುಕುಳಿಯುವಿಕೆ ಮತ್ತು ಕ್ಷಮೆಯ ಶಕ್ತಿ ಕಥೆ ಹೇಳ್ತಾರೆ. ಪುಸ್ತಕ ಬರೀತಾರೆ. ಪುಸ್ತಕ ಕೂಡ ಬರೀತಾರೆ. ದಿ ಹೈಡಿಂಗ್ ಪ್ರೆಸ್ 1971ರಲ್ಲಿ ಪ್ರಕಟವಾಯಿತು. ಹೆಚ್ಚು ಮಾರಾಟವಾದಂತ ಒಂದು ಪುಸ್ತಕ. ನಂತರ ಇದು ಚಲನಚಿತ್ರ ತೆಗಿತಾರೆ ಇದ್ರ ಬಗ್ಗೆನೆ. ಪುಸ್ತಕವು ಕುಟುಂಬದ ಧೈರ್ಯ ಮತ್ತೆ ಕ್ಯಾಂಪ್ ಅಲ್ಲಿ ನಡೆದಂತ ಭಯಾನಕ ಸ್ಟೋರಿಗಳು, ಕತ್ತಲೆಯಾದ ಕ್ಷಣಗಳು, ದೇವರ ಸಾನ್ನಿಧ್ಯದಲ್ಲಿ ಶಾಶ್ವತವಾದ ಭರವಸೆಯನ್ನು ವಿವರಿಸುವಂತ ಕೆಲವು ವಿಷಯಗಳನ್ನ ಈ ಪುಸ್ತಕ ಒಳಗೊಂಡಿರ್ತದೆ. ಕ್ರೋರಿಯ ಪ್ರಮುಖ ಸಂದೇಶಗಳಲ್ಲಿ ಒಂದು ಕ್ಷಮೆ, ಮುಖ್ಯವಾಗಿ ಅದು ಕ್ಷಮಿಸಬೇಕು ಅಂತ ಹೇಳುವಂಥದ್ದು. ಯುದ್ಧದ ನಂತರ ತನ್ನ ಮೇಲೆ ಮತ್ತು ತನ್ನ ಕುಟುಂಬಕ್ಕೆ ಅನ್ಯಾಯ ಮಾಡಿದವರನ್ನು ಕ್ಷಮಿಸುವ ಸವಾಲನ್ನು ಅವಳು ಎದುರಿಸ್ತಾಳೆ. ಅನೇಕರು ಏನಾಗಿರ್ತಾರೆ, ಈಗ ಸೇವೆ ಮಾಡುವಾಗ್ಲ ಪಕ್ಕದ ಮನೆಯವರು, ಅಣ್ಣ ತಮ್ಮದರು, ಅಕ್ಕ ತಂಗಿಯರು, ಮಕ್ಕಳು, ಹೆಂಡತಿ, ಇವರೆಲ್ಲ ದೋಷ ಮಾಡ್ತಿರ್ತಾರೆ. ಎಲ್ಲರೂ ತೊಂದರೆ ಮಾಡ್ತಿರ್ತಾರೆ. ಒಬ್ಬ ವ್ಯಕ್ತಿಗೆ ಅವನ ಮನೆಯವರೇ ವೈರಿಗಳಾಗುವರು ಅಂತ ಹೇಳಿ ಸತ್ಯವೇದ ಗ್ರಂಥದಲ್ಲಿ ಬರೆದಿರೋದನ್ನು ನಾವು ನೋಡ್ತೀವಿ. ಆತರ ಇವ್ರು ಸುತ್ತಮುತ್ತ ಇದ್ದವರು ಈಕಿಗೆ ಬಹಳಷ್ಟು ತೊಂದರೆ ಕೊಟ್ಟು ಇವಳನ್ನ ಒಂದ್ ವೇಳೆ ಕಳ್ಸಿರ್ಬೋದು. ಆಯ್ತಾ, ಚಿತ್ರಹಿಂಸೆ ನೀಡಿದಂಥವ್ರನ್ನ, ನಾಜಿ ಸೈನಿಕರು, ಇವರೆಲ್ಲ ಅವ್ರಿಗೆ ಗೊತ್ತಾಗ್ತದೆ. ಅವ್ರ ಕಾವಲುಗಾರ ಕ್ಷಮಿಸ್ತಾನೆ. ಎಲ್ಲರನ್ನು ಕ್ಷಮಿಸುವಂತ ಒಂದು ಗುಣ, ಇದು ಬಹಳ ದೊಡ್ಡ ಗುಣ ಇದೆ. ಈ ರೀತಿಯಾಗಿ ಆಕಿ ಆಡುವಾಗ ಕ್ರೋರಿ ಟೆನ್ ಬೋಮ್ ಅವರ ಜೀವನ ಸಂದೇಶ ಇದನ್ನ ನಾವು ನೋಡುವಾಗ ಇದು ಈ ಒಂದು ಪೀಳಿಗೆಗೆ, ಮುಂದಿನ ಪೀಳಿಗೆ ಅಥವಾ ಈ ಪೀಳಿಗೆಗೆ ಒಂದು ಸಂದೇಶವನ್ನ ಕೊಡ್ತದೆ. ಅದೇನ್ ಸಂದೇಶ ಅಂದ್ರೆ, ಇವ್ರು ಯಾವ ರೀತಿಯಲ್ಲಿ ಕಷ್ಟಪಡ್ತಾರೆ, ಯಾವ ರೀತಿಯಲ್ಲೆಲ್ಲ ಇವ್ರು ಜೀವನ ಮಾಡ್ತಾರೆ. ಇವ್ರಿಗೆ ಬಹಳಷ್ಟು ನಂಬಿಕೆ, ಆಶೀರ್ವಾದ, ದೇವರ ಒಂದು ಪ್ರೀತಿ ಇದ್ರು ಸಹ ಇವ್ರಿಗೆ ಬಂದಂತ ಕಷ್ಟ, ಇವ್ರಿಗೆ ಬಂದಂತ ನೋವು ನಮ್ಗೆ ಒಂದಿನ ಬಂದ್ರೆ ನಾವು ಸಹಿಸ್ಕೊಳಕ್ ಅಸಾಧ್ಯ. ಆ ಕ್ಯಾಂಪ್ ಅಂದ್ರೆ ನಾಜಿ ಸೈನಿಕರಲ್ಲಿ ತಗೊಂಡೋಗ್ಬಿಟ್ಟು ಸುಮ್ಮನೆ ಇಡ್ತಿರ್ಲಿಲ್ಲ, ಊಟ ಕೊಟ್ಬಿಟ್ಟು. ಒಂದೊತ್ತು ಊಟ ಕೊಟ್ರೆ ಅದು ಅಪೌಷ್ಟಿಕತೆ ಒಳಗಾಗ್ತಾರೆ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು ಅವ್ರಿಗೆ ಯಾವ ರೀತಿ ಊಟ ಕೊಟ್ರೆ. ಮತ್ತೆ ಕೆಲಸ, ಮತ್ತೆ ಮಾನಸಿಕವಾಗಿ
ಅವ್ರಿಗೆ ಬೈಯೋದು ಅಥವಾ ಇನ್ನು ಏನು ಮಾಡೋದು, ಹೊಡಿಯೋದು, ಮತ್ತೆ ಒಂದು ವಾತಾವರಣ ಮಲ್ಕೊಳಕ್ಕೆ ಈ ತರ ಎಲ್ಲ ಇರೋಲ್ಲ ಅಲ್ಲಿ. ಇಂಥ ಒಂದು ಸನ್ನಿವೇಶವನ್ನು ಎದುರಿಸಿದಂತ ಮಗಳು ಅಲ್ಲೇನೆ ದೇವರನ್ನ ದೂಷಿಸಿ ಸಾಯಿ ಅಂತ ಸತ್ಬಿಡ್ಬೋದಾಗ್ತದೆ. ಕೆಲವ್ರು ಹಂಗ್ ಮಾಡ್ತಾರೆ, ಎಷ್ಟು ಕಷ್ಟ ಅನುಭವಿಸಕ್ಕಾಗದೆ. ನಮ್ಮಲ್ಲಿ ಕೂಡ ಕೆಲವರು ಇಷ್ಟೆಲ್ಲ ಕಷ್ಟ ಬರುವಾಗ ಕೆಲವು ಟೈಮ್ ದೇವರ ನಂಬಿಕೆಯನ್ನು ಕಳ್ಕೊಳ್ಳೋದು ನಾವು ನೋಡ್ತೀವಿ. ಆದ್ರೆ ಪ್ರಿಯ ಸಹೋದರಿ ಹಾಗೆ ಮಾಡಲಿಲ್ಲ. ಆಕಿ ಬಹಳ ಬಂದ್ಮೇಲೆ ಕೂಡ ತನಗೆ ತೊಂದರೆ ಕೊಟ್ಟವ್ರಿಗೆಲ್ಲ ಕ್ಷಮಿಸ್ಬಿಡ್ತಾಳೆ. ಯಾರ್ಯಾರು ಕಾರಣಕರ್ತರಾಗಿದ್ರು ಜೈಲ್ಗೆ ಹೋಗಕ್ಕೆ ಅಥವಾ ಒಂದು ಶಿಬಿರಕ್ಕೆ ಹೋಗಕ್ಕೆ ಅವ್ರಿಗೆಲ್ಲ ಕ್ಷಮಿಸ್ತಾರೆ. ಆದ್ರಿಂದ ನಾವು ನಮ್ಮ ಜೀವನದಲ್ಲಿ ಉಳಿದ ಭಾಗವನ್ನ ಕ್ಷಮೆ, ಗುಣಪಡಿಸುವಿಕೆ, ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು ಮತ್ತು ಒಬ್ಬ ಶತ್ರುವನ್ನ ಪ್ರೀತಿಸುವ ಮಹತ್ವದ ಬಗ್ಗೆ ನಾವು ಈ ಜೀವಮಾನದಲ್ಲಿ ಕಲಿಬೇಕಾಗಿರೋದು ಈಕೆ ಒಂದು ಪಾಠದಿಂದ. ಆಯ್ತಾ? ಬಡವರು ಮತ್ತು ತುಳಿತಕ್ಕೊಳಗಾದವ್ರಿಗೆ ಬೆಂಬಲ ಕೊಡೋದು, ಕಷ್ಟದಲ್ಲಿರೋರಿಗೆ ಬೆಂಬಲ ಕೊಡೋದು, ಸಮನ್ವಯ ಮತ್ತು ಶಾಂತಿಯನ್ನು ಉತ್ತೇಜಿಸಲು ಅವರು ಕ್ರೈಸ್ತ ಸಂಸ್ಥೆಯೊಂದಿಗೆ ಕೆಲಸ ಮಾಡೋದು. ಈಗ ಏಪ್ರಿಲ್ 15, 1983ರಂದು 91ನೇ ವಯಸ್ಸಿನಲ್ಲಿ ಫ್ಲೋರಿ ನಿಧನರಾಗ್ತಾರೆ. ಅವರ ಧೈರ್ಯ, ದೇವರ ಮೇಲಿನ ಆಳವಾದ ನಂಬಿಕೆ ಮತ್ತು ಸುವಾರ್ತೆ ಹರಡುವ ಅವರ ಬದ್ಧತೆ ಅತ್ಯಂತ ಸವಾಲಿನದಾಗಿದೆ. ಅಪಾಯಕಾರಿ ಸಂದರ್ಭದಲ್ಲಿ ಕೂಡ ಅವರು ಸ್ಮರಣೀಯ. ದೇವರ ವಾಕ್ಯದಲ್ಲಿ ಆಕೆಯ ಜೀವನವನ್ನ ಪ್ರತಿಬಿಂಬಿಸುವ ಒಂದು ವಚನ ನಾವು ನೋಡ್ತೀವಿ. ಅದ್ಯಾವ್ದಂದ್ರೆ ರೋಮಾಪುರ 8:23. ರೋಮಾಪುರದವರಿಗೆ ಬರೆದ ಪತ್ರಿಕೆ 8:23 ನಾವು ನೋಡುವಾಗ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ತೋರ್ತದೆ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗೇ ಇರ್ತಾವಂತೆ. ನಮ್ಗೇನು ತೊಂದರೆ ಆದ್ರು, ಕೆಟ್ಟದಾದ್ರು, ನಮ್ಗೇನಾನು ಇಕ್ಕಟ್ಟಾದ್ರು, ಕಾಯಿಲೆ ಬಂದ್ರು, ಕಷ್ಟ ಬಂದ್ರು, ಯಾರು ಬೈದ್ರು, ಯಾರೋ ಹೊಡೆದ್ರು, ಊಟ ಇಲ್ದೇ ಇದ್ರು, ಅನ್ನವಿಲ್ದೇ ಇದ್ರು, ದೇವರ ಸಂಕಲ್ಪದಿಂದ ನಾವು ಕರೆಯಲ್ಪಟ್ಟಿರ್ತೀವಿ. ಅದು ಹಿತಾನೇ ಆಗುತ್ತೆ. ನಮ್ ಕೊನೆವರೆಗೂ ಕೂಡ ಬಂದ್ರೆ ಅದು ಹಿತಾನೇ ಆಗುತ್ತೆ. ಈಕೆ ಜೀವನದಲ್ಲಿ ಅದೇ ತರ ಹಿತ ಆಯ್ತಲ್ಲ. ಆಕೆ ಕಷ್ಟ ಬಂದ್ರು, ಇಕ್ಕಟ್ಟು ಬಂದ್ರು ಹಿತ ಆಯ್ತಲ್ಲ. ಆದರನೆ ನಮ್ಗೆ ಮನೆಗಳಲ್ಲಿ ಎಷ್ಟೋ ತೊಂದ್ರೆ, ಕಷ್ಟ, ನೆಮ್ಮದಿ ಇರಲ್ಲ, ಪ್ರಾಬ್ಲಮ್. ಇದನ್ನ ನೋಡಿ ಜನ ಎಲ್ಲ ಬೈತಾ ಇರ್ತಾರೆ, ಅವಮಾನ ಪಡಿಸ್ತಿರ್ತಾರ. ಆಯ್ತಾ? ಈಕಿಗೆ ಜೀವನದೊಳಗ ಕೂಡ ಆಕೆ ಒಂದ್ ಕ್ಯಾಂಪ್ ಇದ್ದಾಗ ಎಷ್ಟೆಲ್ಲಾ ಜನರು ಈಕಿನ ಯಾವ್ದಾರ ಒಂದ್ ಸೇವೆ ಮಾಡುವಾಗ ನಿಮ್ಗೆಲ್ಲರೂ ತಿಳ್ಕೊಳ್ಬೇಕಾದಂತ, ನಾವೆಲ್ಲ ತಿಳ್ಕೊಂಡಿರುವಂತ, ನಾವೆಲ್ಲ ಅನುಭವಿಸಿರುವಂತ ಒಂದು ಸಂಗತಿ ಏನಪ್ಪಾ ಅಂದ್ರೆ, ಯಾರೇ ಸೇವೆ ಮಾಡುವಾಗ್ಲೂ ಆ ಸೇವಕರಿಗೆ ಒಂದಷ್ಟು ಜನ ವಿರೋಧಿಗಳು ಇದ್ದೇ ಇರ್ತಾರೆ. ಯಾಕಂದ್ರೆ ಸೈತಾನ್ ಮುಂದೆ ಹೋರಾಡುವಂತದ್ದು ಸೇವಕನ ಕೆಲಸ. ಸೈತಾನ್ನ ಕಾರ್ಯವನ್ನ ಲಯ ಮಾಡೋದಕ್ಕೋಸ್ಕರ ಯೇಸು ಸ್ವಾಮಿ ಬಂದ್ರಲ್ಲ, ಆ ಯೇಸು ಸ್ವಾಮಿನ ಇಟ್ಕೊಂಡು ಸೈತಾನ್ ವಿರುದ್ಧ ಹೋರಾಡುವಾಗ ಸೈತಾನ್ ಒಂದು ಗುಂಪ ನಮ್ಮ ಮೇಲೆ ಯಾವಾಗನು ಕೆಟ್ಟ ಕೆಲಸ ಮಾಡೋದು, ನಮ್ಗೆ ತೊಂದರೆ ಕೊಡೋದು, ಆ ಸೇವಕರುಗಳಿಗೆ, ದೇವ್ರ ಸೇವೆ ಮಾಡೋರಿಗೆ ಅಥವಾ ಮಿಷನರಿಗಳಿಗೆ ಅವ್ರನ್ನ ಹೆಂಗಾದ್ರೂ ಮಾಡಿ ಕೆಳಗೆ ತಳ್ಬೇಕು ಅಂತ ನೋಡೋದು, ಇಲ್ಲ ಕಷ್ಟಪಡಿಸೋದು. ಕುಟುಂಬಗಳ ಮೂಲಕವಾಗಿ ಕೆಲವು ಟೈಮ್ ತೊಂದರೆಗಳು ಬರ್ತದೆ, ಮಕ್ಕಳ ಮೂಲಕವಾಗಿ ಕೆಲವು ತೊಂದರೆಗಳು ಬರ್ತದೆ. ಆಯ್ತಾ? ಇದೇ ತರ ನಂಬದವ್ರ ಮೂಲಕ ನಾವು ಬಹಳಷ್ಟು ಯಾರು ನಂಬಿ ಅವರು ಮೋಸ ಮಾಡ್ಬಿಡ್ತಾರೆ. ಹೀಗೆ ವಿಧ ವಿಧವಾಗಿ ಕಷ್ಟಗಳು ಸೈತಾನ ತಂದು ಒಡ್ತಾ ಇರ್ತಾರೆ. ಆತನ ಬಿದ್ದೋಗ್ಬಿಡ್ಬೇಕು ಅವನ ಕೆಳಗಡೆ. ಆತರ ಆ ಪೇತ್ರ ಯೇಸು ಸ್ವಾಮಿ ಸೇವೆ ಮಾಡುವಾಗ, ಫಸ್ಟ್ ಯೇಸು ಸ್ವಾಮಿ ಜೊತೆಗಿದ್ದಾಗ ಯಾವಾಗ ಅವನ ಜೋಡಿ ಬಂದ್ ಸೈತಾನ, ಯಾವಾಗ ಯೇಸು ಸ್ವಾಮಿಗೆ ಅಡ್ಡ ಮಾತು ಏನೋ ಒಂದ್ ಹೇಳಿ ದಾರಿ ತಪ್ಪಿಸುವಂತೆ ಮಾಡೋಂತಕ್ಕೆ ಆತನ ಮಾಡ್ತಾರೆ. ಅದೇ ಯೇಸು ಸ್ವಾಮಿ ಆತರ ಮಾಡ್ಲಿಲ್ಲ. ಯೇಸು ಸ್ವಾಮಿ ಒಂದೇ ಸಾರಿ ಸಿಟ್ಟು ಮಾಡ್ಕೊಂಡ್ಬಿಡ್ತಾರೆ ಅವನಿಗೆ. ಆತರ ಯೇಸು ಸ್ವಾಮಿನೇ ಪ್ರೇಯರ್ ಮಾಡುವಾಗ ಸೈತಾನ್ ಬಂದ್ಬಿಟ್ಟು ಈ ಕಲ್ಲು ರೊಟ್ಟಿ ಮಾಡೋ ಅಂತ ಹೇಳ್ಬಿಡ್ತಾರೆ. ಮತ್ತೆ ಮೇಲಿನ ಕೆಳಗೆ ಧುಮುಕು, ಮತ್ತೆ ಎಲ್ಲ ಈ ತರ ಶೋಧನೆಗಳು.
ಇಂಥ ಒಂದು ಸಂದರ್ಭದಲ್ಲಿ ಕೂಡ ನಾವು ಪ್ರಾರ್ಥಿಸಿ ದೇವರನ್ನು ಬೇಡ್ಕೊಳ್ಳುವಾಗ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗಿ ಆಗ್ತದೆ. ಆಕೆಗೆಲ್ಲ ಅನುಕೂಲ ಆಗಿ ಕ್ಯಾಂಪಿಂದ ಬಿಡುಗಡೆ ಆದ್ಮೇಲೆ ಅವಳು ಎಲ್ಲಾ ಕಡೆನೂ ಹೋಗಿ ಸುವಾರ್ತೆ ಸಾರುವಾಗೆ ಆಯ್ತು. ಕ್ರೋರಿ ಟೆನ್ ಬೋಮ್ ಅವರ ಜೀವನ ಈ ವಚನಕ್ಕೆ ಸಾಕ್ಷಿಯಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ನಮ್ಮ ಜೀವನಕ್ಕೆ ಅನ್ವಯಿಸ್ಕೊಳ್ಬೇಕು ಇದನ್ನೆಲ್ಲ. ಕ್ಷಮೆ, ದುಃಖದಲ್ಲಿರುವವರಿಗೆ ನಮ್ಮ ಕ್ರಿಯೆಯಲ್ಲಿ, ಪ್ರಾರ್ಥನೆಯಲ್ಲಿ ಆಕೆ ಮಾಡಿದಂತ ಕೆಲಸ ಕಾರ್ಯಗಳನ್ನು ನೋಡುವಾಗ ಅದ್ಭುತವಾಗಿ ಅದು ಕಾಣುವಂಥದ್ದಾಗಿರುತ್ತೆ. ಆದ್ರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಸಂದರ್ಭದಲ್ಲಿ ಈ ಕಾಯಿನಿಂದ ಯಾವೆಲ್ಲಂದನು ನಾವು ಇದು ಸ್ವಲ್ಪ ನೋಡುವಾಗ, ಈತ ಏನ್ ಮಾಡಿದ, ಕೊಂದ್ಬಿಡ್ತಾನೆ. ಈತ ಕೊಂದ್ಬಿಡ್ತಾನೆ. ಅದರಿಂದ ಸಮರ್ಪಣೆ 3-4-5ನೇ ವಚನದಲ್ಲಿ ಸಮರ್ಪಣೆ. ದೇವರನ್ನ ಅತ್ಯಂತ ಪ್ರೀತಿ ಮಾಡುವಂತ ವ್ಯಕ್ತಿಗಳಿಗೆ ಕಷ್ಟ ಬರದೇ ಇರೋದೇ ಇಲ್ಲ ಅನ್ನುವಂಥದ್ದು ನಾವು ನೋಡ್ತೀವಿ. ದೇವ್ರು ಮೆಚ್ಚುತ್ತಾರೆ, ಆದ್ರೆ ಕಷ್ಟ ಕೂಡ ಬರುತ್ತೆ. ಕಷ್ಟ ಬಂದ್ರು ಕೂಡ ದೇವರ ಸೇವೆ ಮಾಡ್ಬೇಕು ಅನ್ನೋರೆ, ಪ್ರಾಣವಾದ್ರು ಕೂಡ ಮಾಡ್ಬೇಕು ಅನ್ನೋದನ್ನು ಕೂಡ ನಾವು ಇದನ್ನು ಕಲಿಬಹುದು. ದೇವ್ರನ್ನ ಮೆಚ್ಚಿಸ್ತಾರೆ, ದೇವ್ರ ಕಾಪಾಡ್ತಾರೆ. ದೇವ್ರ ಚಿತ್ತ ಅದೆಲ್ಲ. ಅದರಿಂದ ಏಬೇಲ ಇಲ್ಲಿ ನೋಡ್ತೇವೆ, ತಾನು ಸತ್ತೋಗ್ತಾನೆ, ಆದ್ರೆ ಆತನ ಕಾಣಿಕೆನ ದೇವರು ಪೂರ್ತಿಯಾಗಿ ಮೆಚ್ಚುತ್ತಾ ಇದ್ದಾರೆ. ಆತನ ಸಂಪೂರ್ಣವಾಗಿ ಮೆಚ್ಚಿಬಿಟ್ರು. ದೇವರು ಸಂಪೂರ್ಣವಾಗಿ ಮೆಚ್ಚಿದ ಮೇಲೆ ನಾವು ಇನ್ನು ಏನು ನಮ್ಗೆ ಅದಕ್ಕಿಂತ ದೊಡ್ಡ ಭಾಗ್ಯ ಯಾವುದೋ ಇರೋದಿಲ್ಲ. ಅದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳವರೇ, ನಾವು ಕಾಯನ್ನಂತೆ ಆಗದೆ ಏವೆಲ್ಲಂತೆ ನಮ್ಮ ಹೃದಯ ಕಾಣಿಕೆಯನ್ನೇ, ನಮ್ಮ ಹೃದಯವನ್ನೇ, ನಮ್ಮ ದೇಹವನ್ನೇ, ಎಲ್ಲವನ್ನೇ ನಾವು ಆತನಿಗೆ ಒಪ್ಸೋಣ, ಆತನಿಗೆ ಮೆಚ್ಚಲಿ. ಅದೇ ತರ ಕ್ರೋರಿ ಟೆನ್ ಬೋಮ್ ಅಂತಕ್ಕಂಥವ್ರು ಮಾಡಿದಂತ ಸೇವೆ, ಅವರು ದೇವರಲ್ಲಿ ಇತ್ತಿದ್ದಂತ ಅಚಲವಾದ ನಂಬಿಕೆ, ಅಚಲವಾದ ವಿಶ್ವಾಸ, ಅಷ್ಟೆಲ್ಲ ಕಷ್ಟ ಸಂಕಟ ಎಲ್ಲ ನೋಡ್ರಿ, ಎಲ್ಲಾನು ಸಿಗ್ತದೆ ಅಂದ್ರೆ ಎಲ್ಲಾರು ಬಂದ್ಬಿಡ್ತಾರೆ. ಎಲ್ಲ ಸಿಗ್ತದಪ್ಪ ನಮ್ಗೆ ಸ್ವಾಮಿ ಹತ್ರ ಬಂದ್ರೆ. ಅನೇಕರು ಬರೋದು ಹಂಗೆ ಅಲ್ಲ, ಚರ್ಚ್ಗಳಿಗೆ. ಕಾಯಿಲೆ ವಾಸಿ ಆಗ್ಲಿ, ಕಷ್ಟ ವಾಸಿ ಆಗ್ಲಿ, ಸಾಲ ತೀರ್ಲಿ, ತಲೆನೋವು ಆಗ್ಲಿ, ಬೆನ್ನೋವು ಆಗ್ಲಿ, ಇಂಥ ನೋವು ಅಂತ ನೋವು, ಗಡ್ಡೆ ನೋವು ಅಂತ ಏನಾರ ನೀವು ಮೀಟಿಂಗ್ ಇಡ್ರಿ, ಕುಷ್ಠರೋಗ ವಾಸಿ ಆಗುತ್ತೆ. ಜಗ್ಗ ಮಂದಿ, ತುಂಬಾ ಮಂದಿ ಬಂದ್ಬಿಡ್ತಾರೆ ಅದಕ್ಕೆ. ದೇವ್ರ ವಾಕ್ಯ ಕೇಳೋದಕ್ಕೆ ಮಾತ್ರ ಬರೋದು ಕಡಿಮೆ. ದೇವ್ರ ವಾಕ್ಯ ಕೇಳ್ತಾರೆ, ಕಾಯಿಲೆ ಕಷ್ಟ. ಈಗಲೂ ಕೂಡ ಅನೇಕ ಗುಡಿಗಳಿಗೆ, ಎಲ್ಲರಿಗೂ ದೊಡ್ಡ ದೊಡ್ಡ ದೇವಸ್ಥಾನ ಒಳಗೆ ಎಲ್ಲ ನಮಗ್ ಒಳ್ಳೇದಾಗ್ಬೇಕು ಅಂತ ಹೋಗ್ತಾರೆ ಹೊರತು ಒಳ್ಳೇದಾಗ್ಲಿಲ್ಲ ಅಂದ್ರೆ ನಾವು ಹೋಗಲ್ಲ ಅನ್ನೋ ಲೆಕ್ಕ. ಪ್ರೀತಿ ಉಳ್ಳವರೇ, ನಮ್ಗೆ ಈ ಲೋಕದಲ್ಲಿ ಒಂದು ಇದ್ದಷ್ಟು ಕಷ್ಟಗಳು ಇರ್ತಾವ, ಆದ್ರೆ ನಮ್ಮ ಗುರಿ ಪರಲೋಕಕ್ಕೆ ಹೋಗುವಂತವ್ರಿಗೂ ಇಕ್ಕಟ್ಟಾದ ಮಾರ್ಗದಲ್ಲಿಯೇ ಸಾಗ್ಬೇಕು. ಆಯ್ತಾ? ಅದು ಕಟ್ಟ ಕಡೆಗೆ ಅದು ಸ್ವರ್ಗ, ದೊಡ್ಡ ಮಾರ್ಗವು ಅದು ಕಟ್ಟ ಕಡೆಗೆ ನರಕ. ಹಾಗೆ ಕ್ರೋರಿ ಟೆನ್ ಬೋಮ್ರವರು ಇಕ್ಕಟ್ಟಾದ ಮಾರ್ಗದಲ್ಲಿ ಜೀವಿಸಿ ಕರ್ತನನ್ನ ಮಹಿಮೆ ಪಡಿಸಿ ಸಾಕ್ಷಿಗಳಾದ ಹಾಗೆ ನಾವು ಕೂಡ ಈ ಲೋಕದಲ್ಲಿ ಜೀವಿಸಿ ಆಕೆಯ ಗುಣವನ್ನು ಹೊಂದಿಕೊಳ್ಳೋಣ. ಆಕೆಯ ವಿಷಯದಲ್ಲಿ ನಾವು ತಿಳ್ಕೊಂಡಾಗೆ ಆಕೆ ಎಷ್ಟು ಕಷ್ಟ ಆದ್ರೂ ದೇವರನ್ನು ಬಿಡದೆ ಇದ್ದಂಗೆ ನಾವು ದೇವರನ್ನು ಬಿಡದೆ ಆಕೆಯಲ್ಲಿದ್ದಂತ ಕ್ಷಮೆಯ ಗುಣ, ಪ್ರಾರ್ಥನೆಯ ಗುಣ, ದುಃಖದಲ್ಲಿದ್ದರೆ ಸಹಾಯ ಮಾಡುವಂಥದ್ದು, ಈ ರೀತಿಯಾದಂತ ಗುಣ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾ ದೇವರನ್ನು ಮಹಿಮೆ ಪಡಿಸುವ ಹಾಗೆ ಈ ದೇಶವನ್ನ ದೇವರು ಸೇರುವಂತ ಪ್ರತಿಯೊಬ್ಬರನ್ನು ಎಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸ್ಕೊಳ್ಳೋಣ. ಸರ್ವಶಕ್ತನಾದ ದೇವರೇ, ಕ್ರೋರಿ ಟೆನ್ ಬೋಮ್ ಎಂಬತಕ್ಕಂತ ವಿಷಯದಲ್ಲಿ ಈ ದಿವಸ ಧ್ಯಾನ ಮಾಡಿದ್ದೇವೆ. ಅವರು ಮಿಷನರಿ, ಅವ್ರು ಮಾಡಿದ ಸೇವೆಗೋಸ್ಕರ ಸ್ತೋತ್ರ. ನಾವು ಅದರಂತೆ ಸಹಾಯ ಮಾಡು. ದಿನ ಪ್ರಾರಂಭಿಸ್ತಿದ್ದೇವೆ, ಸಂಜೆ ಬೆಳಿಗ್ಗೆ ನಾಳೆವರೆಗೂ ಕೂಡ ಕಾಪಾಡಿ ನಮ್ಮ ಜೀವನ ಪರ್ಯಂತರ ರೋಮಾಪುರದಲ್ಲಿರುವಂತಹ ವಚನದಲ್ಲಿ ಇರುವ ಹಾಗೆಯೇ ನಮ್ಗೆ ಸಹಾಯ ಮಾಡು. ಎಲ್ಲ ಕಾರ್ಯಗಳು ನಮ್ಗೆ ಒಳಿತಾಗಿಯೇ ನೀನ್ ಮಾಡ್ತೀಯ, ಕಷ್ಟ ಬಂದ್ರು ನಷ್ಟ ಬಂದ್ರು ಅಂತ ತಿಳ್ಕೊಳ್ಬೇಕು ನಾವು.
ರೋಗ ರುಜಿನ ಕಷ್ಟ ಏನೇ ಇದ್ರೂ ಕೂಡ ಒಬ್ಬ ದೈವಿಕ ಭಕ್ತನಿಗೆ, ಒಬ್ಬ ದೈವಿಕ ಮಗನಿಗೆ ಅದೆಲ್ಲ ಸಣ್ಣದೇ. ನೀನೇ ಮಾತ್ರ ದೊಡ್ಡದು. ನಿಂದೆ ಅಪಮಾನ ಇಕ್ಕಟ್ಟು ಯಾವುದೇ ಬಂದ್ರೂ ನೀನ್ ಸಹಾಯ ಮಾಡ್ತೀಯ ಅಂತ ನಾವು ತಿಳ್ಕೊಂಡಿದೀವಿ. ನಿನ್ನ ನಾಮಕ್ಕೆ ಸ್ತೋತ್ರ. ಈ ಲೋಕದಲ್ಲಿ ಬರುವಂತೆ ಎಲ್ಲ ಸೈತಾನ್ನ ಶೋಧನೆಗಳು, ಸೈತಾನ್ನ ಕಷ್ಟಗಳು, ಕೊಡುವಂತ ಕಷ್ಟ ಇವೆಲ್ಲ ತಾಳ್ಕೊಳ್ಳೋಕೆ ಶಕ್ತಿ ಕೊಡು. ಆತನ ದೂರ ಓಡಿಸು. ಆತನ ಬರಬಾರ್ದು. ಬೇಡ ಅಂದ್ರೆ ಆಗಾಗ ಬರ್ತಾನೋ, ಆಗ ನಮ್ಗೆ ತೊಂದರೆಗಳು ಕೊಡ್ಲಿಕ್ಕೆ ಆ ಕಡೆ ಈ ಕಡೆ ವಂಚಿಸ್ತಾ ಇರ್ತಾನೋ. ಆದ್ರಿಂದ ಸ್ವಾಮಿ, ಅವನು ನಮ್ಮ ಸುತ್ತ, ನಮ್ಮ ಕುಟುಂಬಗಳ ಸುತ್ತ, ನಮ್ಮ ಸೇವೆಯ ಸುತ್ತ ಬರ್ದೇದಾಗೆ ಬಂಧಿಸಿ ನಡೆಸು. ಯಾರ್ಯಾರಿಗೆ ನಾವು ತಪ್ಪು ಮಾಡಿದ್ದೇವೋ ಅವ್ರನ್ನ ನಾವು ಕ್ಷಮಿಸುವಂತ ಗುಣ ನಮಗೆ ಕೊಡು. ಯಾರ್ಯಾರಿಗೆ ನಾವು ನಮ್ಮನ್ನು ಹಿಂಸೆ ಪಡಿಸಿದ್ದಾರೋ ಅವರನ್ನ ಕ್ಷಮಿಸುವಂತ ಗುಣವನ್ನು ನಾವು ಕೊಡು. ಯಾರ್ಯಾರು ನಮಗೆ ಮೋಸ ತೊಂದರೆ ಇಕ್ಕಟ್ಟು ಮಾಡಿದ್ರೆ ಅವ್ರು ಕ್ಷಮಿಸಿ ಅವ್ರನ್ನ ತಿರುಗಿ ಸೇರಿಸಿಕೊಳ್ಳುವಂತ ಗುಣವನ್ನು ನಮಗೆ ಕೊಡು. ಬಡವರಿಗೆ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವಂತೆ ನಮಗೆ ಸಹಾಯ ಮಾಡು, ಶಕ್ತಿ ಕೊಡು. ಮತ್ತು ಸ್ವಾಮಿ, ನಾವು ಉತ್ತಮವಾಗಿ ಜೀವಿಸಬೇಕು. ನಿನ್ನ ವಾಕ್ಯದ ಪ್ರಕಾರ ವಾಕ್ಯ ಓದ್ಕೊಂಡು ಆ ತರ ಕೊಡು. ಇನ್ನೊಬ್ಬರ ಹತ್ರ ಮಾತಾಡುವಾಗ ಪ್ರೀತಿಯಿಂದ ಮಾತಾಡುವಂತೆಯೋ ಸಹಾಯ ಮಾಡು. ಮತ್ತು ನಮ್ಮ ಹೃದಯಗಳಲ್ಲಿ ನಿನ್ನ ವಾಕ್ಯಗಳೇ ಇರಲಿ ಯಾವಾಗ. ಸ್ವಾಮಿ, ನಾವು ಬದುಕಿದ್ರೆ ಸತ್ತವರು ನಿನ್ನವರೇ. ಸ್ವಾಮಿ, ನಮಗೆ ತೊಂದರೆ ಆದ್ರೂ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಎಂಬುದಾಗಿ ಬಯಸುವಂತೆ ನಮಗೆ ಸಹಾಯ ಮಾಡು. ಮತ್ತು ನಿನ್ನ ಕೃಪೆ ನಮಗೆ ಆವರಿಸಿಕೊಳ್ಳಿ. ಈ ದಿವಸ ಸಹಾಯ ಮಾಡು. ಯೇಸುವಿನ ಹೆಸರು ಕೇಳುತ್ತೇವೆ ತಂದೆ. ಆಮೇನ್.